ದರ್ಶನ್ ಫ್ಯಾನ್ಸ್ಗೆ ಸುದೀಪ್ ಟಾಂಗ್ ಕೊಟ್ರ ಇಂತಹ ಚರ್ಚೆಗೆ ಎಡೆ ಮಾಡಿ ಕೊಡ್ತಾ ಇದೆ. ಕಾರಣ ಸುದೀಪ್ ಅವರು ಮಾತನಾಡಿರುವಂತಹ ವಿಚಾರ ಏನ್ ಮಾತನಾಡಿದ್ದಾರೆ ಸುದೀಪ್ ಅವರು ನೋಡೋಣ. ನನ್ನ ಅಕ್ಕಪಕ್ಕದವರು ಚೆನ್ನಾಗಿದ್ದಾರೆ, ನನ್ನ ಸರಿ ತಪ್ಪು ತಿದ್ದವರು ಒಳ್ಳೆಯವರಾಗಿದ್ದಾರೆ, ಹಾಗಾಗಿ ನಾನು ಇಲ್ಲಿಗೆ ಬಂದು ನಿಂತಿದ್ದೀನಿ. ನನ್ನ ಫ್ಯಾನ್ಸ್ ಯಾವತ್ತೂ ಕೂಡ ಕಳಂಕ ತರೋ ಕೆಲಸ ಮಾಡಲ್ಲ. ನಿಮ್ಮಿಂದ ಹೋದಲ್ಲೆಲ್ಲ ತಲೆ ಎತ್ಕೊಂಡು ನಿಲ್ತೀವಿ. ವ್ಯಕ್ತಿತ್ವದಲ್ಲಿ ದೊಡ್ಡವರಾಗಬೇಕು ಅಂದ್ರೆ ಸಿನಿಮಾನೇ ಮಾಡಬೇಕಿಲ್ಲ. ಬರ್ತ್ಡೇ ಕಾರ್ಯಕ್ರಮದಲ್ಲಿ ಸುದೀಪ್ ಅವರು ಈ ಮಾತನ್ನ ಆಡಿರೋದು. ಆ ಮೂಲಕವಾಗಿ ಫ್ಯಾನ್ಸ್ ಹೇಗಿರಬೇಕು, ಯಾವ ರೀತಿಯಾಗಿರಬೇಕು, ಒಂದು ಒಳ್ಳೆತನವನ್ನ ಹೇಗಿರಬೇಕು, ತಲೆ ಎತ್ಕೊಂಡು ನಡೆಯೋ ರೀತಿಯಲ್ಲಿ ಹೇಗಿರಬೇಕು ಅಂತ ಫ್ಯಾನ್ಸ್ಗಳಿಗೆ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಅಭಿಮಾನಿಗಳು ನಮ್ಮ ಪ್ರತಿಬಿಂಬ. ಇಲ್ಲಿ ನಾವು ಹೋದಲ್ಲೆಲ್ಲ ತಲೆ ಎತ್ಕೊಂಡು ಓಡಾಡಕ್ಕಾಗತ್ತೆ ಅಂದ್ರೆ ಇವರೇ ಕಾರಣ. ಯಾವತ್ತು ನಾವು ಸಂಪಾದನೆ ಮಾಡಿರುವಂತ ನಮ್ಮ ಹೆಸರಿಗೆ ಕಳಂಕ ತರುವಂತ ಯಾವ ಕೆಲಸ ಇವ್ರು ಮಾಡಿಲ್ಲ, ಮಾಡೋದಿಲ್ಲ. ಅದು ಬಹಳ ಮುಖ್ಯ ಆಗುತ್ತೆ. ಅದನ್ನ ಹೇಳ್ತಾ ಇದನ್ನ ಯಾಕೆ ನಾನು ಪದೇ ಪದೇ ಹೇಳ್ತೀನಂದ್ರೆ, ಸಿನಿಮಾ ನಾವೆಲ್ಲರೂ ಮಾಡ್ತೀವಿ. ಸಕ್ಸಸ್ ನಾನು ಒಬ್ಬನೇ ಅಲ್ಲ. ಕನ್ನಡ ಚಿತ್ರರಂಗದಲ್ಲಿ ಇರುವಂತ ಎಷ್ಟೋ ಕಲಾವಿದರು, ದೊಡ್ಡ ದೊಡ್ಡ ಕಲಾವಿದರು, ಬಂದಂತ ಕಲಾವಿದರು ಪ್ರತಿಯೊಬ್ಬರು ಒಂದು ದೊಡ್ಡ ದೊಡ್ಡ ಸಿನಿಮಾಗಳನ್ನ ಕೊಡ್ತಾರೆ, ಸಕ್ಸಸ್ಫುಲ್ ನಾಯಕ ನಟರಾಗ್ತಾರೆ. ಆದ್ರೆ ವ್ಯಕ್ತಿತ್ವದಲ್ಲಿ ನಾವು ದೊಡ್ಡವರಾಗಬೇಕಾದ್ರೆ ಬರೀ ಸಿನಿಮಾ ಮಾತ್ರ ಸಾಕಾಗಲ್ಲ. ನಮ್ಮ ಅಕ್ಕಪಕ್ಕ ಇರುವಂತ ನನ್ನ ಸ್ನೇಹಿತರು, ನನ್ನ ಕುಟುಂಬ, ಪ್ರತಿಯೊಬ್ಬರು ತಪ್ಪದಾಗೆಲ್ಲ ಚಿಕ್ಕದಾಗೆ ತಿದ್ದ. ನನ್ನ ಸಹೋದ್ಯೋಗಿ ಈಗ ಫಿಲ್ಮ್ ಬ್ಯೂರೋ ಇಂದ ಧನು ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಧನು, ಬಹಳ ಮುಖ್ಯವಾಗಿತ್ತು ಈ ರೀತಿಯಾಗಿ ಒಂದು ಮೆಸೇಜ್ ಅನ್ನ ಕೊಡಬೇಕಾಗಿರುವಂಥದ್ದು. ಬಹಳ ತಡವಾಯಿತು ಅಂತ ಕಾಣಿಸುತ್ತೆ. ಬಟ್ ಆದರೂ ಕೂಡ ಸುದೀಪ್ ಅವರು ಒಂದು ಧೈರ್ಯವನ್ನ ಮಾಡಿ ಈ ಮಾತುಗಳನ್ನು ಆಡಿದ್ದಾರೆ. ಹಿರಿಯ ಕಲಾವಿದರು ಇಂತಹ ಮಾತುಗಳನ್ನು ಆಡಿದಿದ್ರೆ ಇವತ್ತು ಫ್ಯಾನ್ಸ್ಗಳು ಹೇಗಿರಬೇಕಾಗಿತ್ತು, ಯಾವ ಲಿಮಿಟಲ್ಲಿ ಇರಬೇಕಾಗಿತ್ತು ಆ ಲಿಮಿಟಲ್ಲಿ ಇರ್ತಾ ಇದ್ರು ಅಂತ ಅನ್ಸುತ್ತೆ. ಏನು ಅನ್ಸುತ್ತೆ ನಿಮಗೆ ಸುದೀಪ್ ಅವರ ಈ ಮೆಸೇಜ್? ಅದಕ್ಕೆ ಅಲ್ಲಿರುವಂತಹ ಅವರ ಅಭಿಮಾನಿಗಳು ಏನು ಹೇಳಿದ್ದಾರೆ? ಎಸ್ ಅರುಣ್, ಈಗಾಗಲೇ ಏನಂದ್ರೆ ಕಿಚ್ಚ ಸುದೀಪ್ ಇವತ್ತು ಅವರ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ್ರು. ಈ ಸಂದರ್ಭದಲ್ಲಿ ಏನಂದ್ರೆ ಮನೆ ಹತ್ರ ಹುಟ್ಟುಹಬ್ಬ ಬೇಡ, ಯಾಕಂದ್ರೆ ಕಳೆದ ಬಾರಿ ಸಾಕಷ್ಟು ತೊಂದರೆ ಆಗಿತ್ತು ಅಕ್ಕಪಕ್ಕದವರಿಗೆ ಅನ್ನೋ ಒಂದು ಮಾಹಿತಿ ಮೇರೆಗೆ, ಮತ್ತು ಜೊತೆಗೆ ಅಲ್ಲಿ ಅಕ್ಕಪಕ್ಕದವರು ಒಂದು ಮನವಿ ಮಾಡಿದ್ರು ಅನ್ನೋ ಒಂದು ಕಾರಣಕ್ಕೆ MES ಗ್ರೌಂಡ್ನಲ್ಲಿ ಇವತ್ತು ಜಯನಗರದ MES ಗ್ರೌಂಡ್ನಲ್ಲಿ ಬರ್ತ್ಡೇಯನ್ನು ಆಚರಿಸಿಕೊಂಡ್ರು. ಈ ಒಂದು ಸಂದರ್ಭದಲ್ಲಿ ಅವರ ಅಭಿಮಾನಿಗಳನ್ನ ಉದ್ದೇಶಿಸಿ ಮಾತನಾಡುವಂತ ಸಂದರ್ಭದಲ್ಲಿ, ಜೊತೆಗೆ ನಾನು 1 to 1 ಯಾರನ್ನು ಭೇಟಿ ಆಗಕ್ಕಾಗಲ್ಲ ಈ ವರ್ಷ. ಸೊ ಹಾಗಾಗಿ ಯಾರು ಬೇಸರ ಪಟ್ಕೊಳ್ಳೋದು ಅಥವಾ ಬೇಜಾರು ಮಾಡ್ಕೊಳ್ಳೋದು ಬೇಡ. ಸೊ ಇಲ್ಲಿಂದನೇ ಎಲ್ಲರಿಗೂ ಹಾಯ್ ಹೇಳ್ತೀನಿ. ಹಾಗೆ ನಿಮ್ಮನ್ನ ಎಲ್ಲರನ್ನೂ ನಾನು ತುಂಬಾ ಪ್ರೀತಿಸ್ತೀನಿ. ನಿಮ್ಮಿಂದನೇ ನಾನು ನಿಮಗೋಸ್ಕರನೇ ನಾನು ಬೆಳಗ್ಗೆ ಆದ ತಕ್ಷಣ ನಾವು ಬಣ್ಣ ಹಚ್ಚೋದೆ ನಿಮಗೋಸ್ಕರ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಮಾತನಾಡಿದಂತ ಸುದೀಪ್ ಅವರು ಎಲ್ಲ ಒಂದ್ ಕಡೆ ದರ್ಶನ್ ಅವರ ಅಭಿಮಾನಿಗಳಿಗೆ ಟಾಂಗ್ ಕೊಟ್ಟಿರ್ತಕ್ಕಂಥದ್ದು ಏನಂದ್ರೆ, ನನ್ನ ಅಕ್ಕಪಕ್ಕದಲ್ಲಿರೋರು ಎಲ್ಲ ಚೆನ್ನಾಗಿದ್ದಾರೆ, ಹಾಗಾಗಿನೇ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ, ಹಾಗಾಗಿ ನಾನು ಚೆನ್ನಾಗಿದ್ದೀನಿ. ನನ್ನ ಸರಿ ತಪ್ಪುಗಳನ್ನ ತಿದ್ದೋರಿದ್ದಾರೆ, ಜೊತೆಗೆ ನನ್ನ ಯಾವುದೇ ರೀತಿಯಾದಂಥ ವ್ಯಕ್ತಿತ್ವ ಅಥವಾ ನನ್ನ ಒಂದು ಈ ಏನು ಗೌರವಕ್ಕೆ ಧಕ್ಕೆ ತರದಂತೆ ಅಭಿಮಾನಿಗಳು ನಡ್ಕೋತಾರೆ. ಯಾವುದೇ ರೀತಿಯಾದಂಥ ಕಳಂಕ ತರುವಂಥ ಕೆಲಸವನ್ನ ನನ್ನ ಅಭಿಮಾನಿಗಳು ಮಾಡಿಲ್ಲ, ಮುಂದೆ ಮಾಡೋದಿಲ್ಲ ಅನ್ನೋ ಒಂದು ಭರವಸೆ ಮೇಲೆಗೆ ಅಭಿಮಾನಿಗಳನ್ನ ಎತ್ತಿಡ್ದಿರ್ತಕ್ಕಂಥದ್ದು. ಅಭಿಮಾನಿಗಳಿಗೆ ಈ ಒಂದು ಮೂಲಕ ಮೆಸೇಜ್ ಕೊಟ್ಟಿದ್ದಾರೆ. ಜೊತೆಗೆ ಇದು ಒಂದು ಕಡೆ ದರ್ಶನ್ ಅವರ ಅಭಿಮಾನಿಗಳು ಏನು ಇತ್ತೀಚೆಗೆ ಒಂದು ಥಿಯೇಟರ್ಗೆ ಬರೋಲ್ಲ, ಬೇರೆ ಸ್ಟಾರ್ ಸಿನಿಮಾಗಳನ್ನ ನೋಡಲ್ಲ ಅಂತ ಏನು ಅಂದಿದ್ರು, ಸೊ ಆ ಒಂದು ಅಭಿಮಾನಿಗಳಿಗೆ ಈ ಮೂಲಕ ಒಂದು ಟಾಂಗ್ ಕೊಡುವಂತ ಕೆಲಸವನ್ನ ಕೂಡ ಮಾಡಿರ್ತಕ್ಕಂಥದ್ದು. ಎಲ್ಲ ಒಂದು ರೀತಿ ಇದು ದರ್ಶನ್ ಅವ್ರಿಗೂ ಕೂಡ ಒಂದು ಟಾಂಗ್ ಕೊಟ್ಟಿರ್ತಕ್ಕಂಥದ್ದು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇತ್ತೀಚೆಗೆ ಒಂದಿಷ್ಟು ಕೆಲ ಇಂಡಸ್ಟ್ರಿ ಅವರು ಮಾತಾಡ್ತಂತ ಸಂದರ್ಭದಲ್ಲಿ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಏನಾಯ್ತು ಆ ಸಂದರ್ಭದಲ್ಲಿ ಮಾತಾಡುವಂತ ಸಂದರ್ಭದಲ್ಲಿ ದರ್ಶನ್ ಅವರ ಅಕ್ಕಪಕ್ಕ ಜೊತೆಗಿರೋರು ಅವರು ಏನು ಒಂದಿಷ್ಟು ಸರಿಯಾಗಿರ್ಲಿಲ್ಲ. ಸೊ ಅವ್ರು ಏನಾದ್ರೂ ಸರಿಯಾಗಿದ್ದಿದ್ರೆ, ಅವರು ತಪ್ಪು ತಿದ್ದುವಂತ ಕೆಲಸ ಏನಾದ್ರೂ ಮಾಡಿದ್ರೆ ದರ್ಶನ್ ಅವ್ರಿಗೆ ಇವತ್ತು ಈ ಸ್ಥಿತಿ ಬರ್ತಿರ್ಲಿಲ್ಲ ಅನ್ನೋ ಒಂದು ಮಾತುಗಳನ್ನ ಹೇಳಿದ್ರು. ಹಾಗಾಗಿ ಇವತ್ತು ಬರ್ತ್ಡೇ ವೇದಿಕೆ ಮೇಲೆ ಅಭಿಮಾನಿಗಳಿಗೆ ಒಂದಿಷ್ಟು ಮಾತುಗಳನ್ನ ಹೇಳೋ ಸಂದರ್ಭದಲ್ಲಿ ದರ್ಶನ್ ಅವರ ಅಭಿಮಾನಿಗಳಿಗೆ ಸಹಜವಾಗಿ ಟಾಂಗ್ ಕೊಟ್ಟಿರ್ತಕ್ಕಂಥದ್ದು. ಅರುಣ್, ಓಕೆ ಧನು, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಟಾಂಗ್ ಅಂತ ನಾನೇನು ಅನ್ಕೊಳ್ಳೋದಿಲ್ಲ, ಅದರ ಬದಲಾಗಿ ಅಭಿಮಾನಿಗಳು ಹೇಗಿರಬೇಕು, ಯಾವ ರೀತಿಯಾಗಿರಬೇಕು ಅನ್ನುವಂಥ ಒಂದು ಒಳ್ಳೆ ಮೆಸೇಜನ್ನು ಕೊಟ್ಟಿದ್ದಾರೆ ಅಂತ ನಾನು ಅನ್ಕೊಳ್ತೀನಿ.